ಬಸ್ ಪ್ರಯಾಣ ದರ ಏರಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸಿದ್ದರು. ಆರ್ ಅಶೋಕ್ ಟೀಕೆಗೆ ಈಗ ಹಾಲಿ ಸಾರಿಗೆ ಸಚಿವ ಟಾಂಗ್ ನೀಡಿದ್ದಾರೆ. ಮಾನ್ಯ ಅಶೋಕ್ ಅವರು 2008ರಿಂದ 13ವರೆಗೂ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು. 5 ವರ್ಷ ಕಂಟಿನ್ಯೂಸ್ ಆಗಿ ಮಿನಿಸ್ಟರ್ ಆಗಿದ್ರು. ಅವರ ಅವಧಿನಲ್ಲಿ 29/8/2008 12% ಜಾಸ್ತಿ ಮಾಡಿದ್ರು. ಆಮೇಲೆ 7/7/9ರಲ್ಲಿ 3.56% ಜಾಸ್ತಿ ಮಾಡಿದ್ರು. ಆಮೇಲೆ 3/3/2010ರಲ್ಲಿ ಈಗಲೂ ಮಾಡೋಕೆ ಇಷ್ಟ ಇರಲಿಲ್ಲ. ಆದರೆ BJP ಅವರು 5,900 ಕೋಟಿ ಸಾಲ ಜೊತೆಗೆ ಡೀಸೆಲ್ ಬೆಲೆ ಮೋದಿ ಅವರು 2014ರಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಾಗ 40-45 ರೂಪಾಯಿ ಆಯಿತು ಡೀಸೆಲ್ಲು. ಇವತ್ತು 90 ರೂಪಾಯಿ ಆಗಿದೆ. ಮತ್ತು ನಮ್ಮ ಸ್ಯಾಲ್ರೀಸು 4 ವರ್ಷಕ್ಕೊಮ್ಮೆ 1 ಲಕ್ಷಕ್ಕಿಂತಲೂ ಹೆಚ್ಚು ಜನರ ಸ್ಯಾಲ್ರೀಸ್ನ ಜಾಸ್ತಿ ಮಾಡಬೇಕು. ಅದು ಕೂಡ ನಮಗೆ ಹೆಚ್ಚುವರಿಯಾಗಿ 4 ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ನಾವು ಕೊಡಬೇಕಾಗಿರೋದ್ರಿಂದ ಅನಿವಾರ್ಯವಾಗಿ ಸ್ವಲ್ಪ ದರ ಏರಿಸಿದ್ದೀವಿ. ಹೌದು, ಹಾಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು 2008ರಿಂದ 2012ರವರೆಗೆ ಆರ್ ಅಶೋಕ್ ಅವರು ಸಾರಿಗೆ ಸಚಿವರಾಗಿದ್ದಾಗ 7 ಬಾರಿ ಸಾರಿಗೆ ಟಿಕೆಟ್ ದರ ಏರಿಸಿದ್ದಲ್ಲದೆ ಜನರ ಮೇಲೆ ಒಟ್ಟಾರೆ ಶೇಕಡಾ 40.8ರಷ್ಟು ಹೆಚ್ಚುವರಿ ದರದ ಬರೆ ಹಾಕಿದ್ದರು ಎಂದು ಹೇಳಿದ್ದಾರೆ. ತಮ್ಮ ಟ್ವಿಟರ್ ಖಾತೆಯಲ್ಲಿ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಅವರು ಯಾವ್ಯಾವ ದಿನ ಎಷ್ಟೆಷ್ಟು ದರ ಹೆಚ್ಚಿಸಲಾಗಿತ್ತೆಂಬುದರ ಪಟ್ಟಿಯೊಂದನ್ನು ಬಿಡುಗಡೆ ಮಾಡಿದ್ದಾರೆ. ಈ ಕುರಿತಾಗಿ ಮಾತನಾಡಿದ ರಾಮಲಿಂಗಾರೆಡ್ಡಿ ಅವರು ಬಿಜೆಪಿ ವಿರುದ್ಧ ತೀವ್ರ ಹರಿಹಾಯ್ದರು. ಆಮೇಲೆ BJP ಅವರ ಏನು ಒಂದು ಅಪಪ್ರಚಾರ ಇದೆ, ಶಕ್ತಿಯಿಂದ ಟಿಕೆಟ್ ದರ ಏರಿಸ್ರು ಅಂತ. ಮಾನ್ಯ BJP ಮುಖಂಡರೆ, ಶಕ್ತಿ ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಹಣ, ಇದುವರೆಗೂ ಕೊಟ್ಟಿರ್ತಕ್ಕಂಥ ಹಣ 8,800 ಕೋಟಿ. ಈ ದರ ಪರಿಷ್ಕರಣೆಯಿಂದ ನಾವು ಬರ್ತಾ ಇರ್ತಕ್ಕಂಥದ್ದು ಕೇವಲ 1,200 ಕೋಟಿ ಅಷ್ಟೇ. ಇನ್ನು ಇದೇ ವೇಳೆ ಶಕ್ತಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲವೆಂದು ಬಿಜೆಪಿ ಹೇಳಿಕೆಗೆ ಟಾಂಗ್ ನೀಡಿದರು. 9 ಲೈವ್ ನ್ಯೂಸ್, ಬೆಂಗಳೂರು.